ಎಮೋಷ್ನಲ್ ಆದಂಥ ಒಂದು ಜರ್ನಿನೂ ಇದೆ ಅನ್ನೋದು. ಜೊತೆಗೆ ಅಂಕಿತ್ ಅವರು ಹೇಳಿದಾಗೆ ಒಳ್ಳೆ ನಟರು, ಅದೇ ಥರ ಇರುವಂಥ ಒಂದು ಒಳ್ಳೆ ನಿರ್ದೇಶಕರ ಕೈ ಸಿಕ್ಕಾಗ ಒಂಥರ ಕಲ್ಲಿದ್ದವ್ರನ್ನ ಶಿಲೆ ಹೇಗೆ ಮಾಡ್ತಾರೆ ಹಾಗೆ ಆ ಅನುಭವ ನನಗೆ ಆ್ಯಕ್ಚುಲಿ ನೀವು ಹೇಳಿದ ನಿಜ ಅದಾಗಿದೆ. ಸುಖೇಶ್ ಶೆಟ್ಟರು ಆ್ಯಕ್ಚುಲಿ ನಮ್ಮ ಸ್ಯಾಂಡಲ್ವುಡ್ ಅಂತ ಈಗ ತೊಗೊಂಡ್ರೆ ಮೋಸ್ಟ್ ವಾಂಟೆಡ್ ಡೈರೆಕ್ಟರ್ ಮುಂದಕ್ಕೆ ಆಗ್ತಾರೆ, ಅದಂತೂ ನಾನಂತೂ ಹೇಳ್ಬೋದು ಒಬ್ಬ ನಟನಾಗಿ. ತುಂಬ ಜನರು ದೊಡ್ಡ ದೊಡ್ಡ ಸ್ಟಾರ್ಗಳು ಇವರ ಡೇಟ್ಸ್ ತಗೊಳ್ಳೋಷ್ಟು ಖಂಡಿತವಾಗೂ ಆದಷ್ಟು ಬೇಗ ಹತ್ತಿರ ಆಗ್ತಾರೆ, ಅದಂತೂ ನಾನು ಹೇಳ್ಬಲ್ಲೆ. ಯಾಕೆಂದರೆ ಅವರ ಮೈನ್ಯೂಟ್ ಡೀಟೇಲಿಂಗಿಂದ ಹಿಡಿದು ಈ ಸಿನಿಮಾಗೆ ಅವರು ಕೊಟ್ಟಂಥ ಟೈಮ್ ಇದೆಯಲ್ಲ, ಅದು ಮ್ಯಾಚ್ ಮಾಡೋಕ್ಕಾಗಲ್ಲ, ಅನ್ಮ್ಯಾಚಬಲ್. ಯಾಕೆಂದರೆ ಆಲ್ಮೋಸ್ಟ್ 2.5 ವರ್ಷ, ಅಂದರೆ ಸ್ಕ್ರಿಪ್ಟು ಸೇರಿ 3 ವರ್ಷ, ನೀವು 3 ವರ್ಷ ಅಂತಲೇ ಇಟ್ಕೊಂಡ್ರು ಆ 3 ವರ್ಷದ ಜರ್ನಿಲಿ ಎಲ್ಲೂ ಕೂಡ ಬೇರೆ ಪ್ರಾಜೆಕ್ಟು ಮತ್ತೊಂದು ಆ ಥರ ಡಿವಿಯೇಟ್ ಮಾಡಿಕೊಳ್ಳದೆ ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿ ನಿರ್ಮಾಪಕರ ಜೊತೆ ಸೇರಿಕೊಂಡು ಈ ಸಿನಿಮಾನ ಅಚ್ಚುಕಟ್ಟಾಗಿ ಹೊರಗೆ ತಂದಿದ್ದಾರೆ. ಈ ಥರ ನಿರ್ದೇಶಕರಿದ್ದಾಗ ನಾವು ನಟರಾಗಿ ನಮ್ಗೆ ಆ್ಯಕ್ಚುಲಿ ನಮ್ಗೆ ತುಂಬಾ ಬರ್ಡನ್ ಕಮ್ಮಿ. ಮಾಡು, ಆ್ಯಕ್ಟ್ ಮಾಡು, ಅವ್ರು ಹೇಳಿದಷ್ಟು ಮಾಡು, ಹೋಗು, ಈ ಥರನೇ ಹೇಳ್ತೀವಿ. ನಮ್ಮನ್ನು ಹಾಗೆ ಹೋದರೆ ಕೆಲಸ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ ಪೋಸ್ಟ್ ಪ್ರೊಡಕ್ಷನ್ದಾಗಿ ಇಲ್ಲೇ ಇನ್ನೆಲ್ಲೂ. ಯಾಕಂದರೆ ಅವ್ರಿಗಿದ್ದಂಥ ಆ ಕ್ಲಾರಿಟಿ ಅಷ್ಟು ಚೆನ್ನಾಗಿತ್ತು ಈ ಸಿನಿಮಾಗೆ. ಆ್ಯಂಡ್ ವೃತ್ತಿ ಸ್ಟುಡಿಯೋಸ್ ಅಂತ ನಾನು ಹೇಳಲೇಬೇಕು. ರವಿ ಅವರಾಗಿರ್ಬೋದು, ರಾಕೇಶ್ ಅವರಾಗಿರ್ಬೋದು, ಎಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ಸ್ ಅಂತಂದರೆ ವಿ ಆರ್ ಬ್ಲೆಸ್ಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮೊದಲನೇ ಸಿನಿಮಾ ಆದ್ರೂ ನಿಮ್ಗೆಲ್ಲೂ ಸಿನಿಮಾ ನೋಡ್ಬೇಕಾದ್ರೆ ಅನ್ಸಲ್ಲ ಯಾವುದಕ್ಕೂ ಕಮ್ಮಿ ಮಾಡಿದ್ದಾರೆ ಇವರು, ಸುಮ್ಮನೆ ಎಲ್ಲೆಲ್ಲೋ ಜುಗುತನ ಮಾಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ. ಸೊ ಇಟ್ ನೀಡೆಡ್ ಲಾಟ್ ಆಫ್ ಎಫರ್ಟ್ಸ್. ಈ ಸಿನಿಮಾಗೆ ನನ್ನದೊಂದು ಪ್ರಿಪ್ರೇಷನ್ ಈ ಪಾತ್ರಕ್ಕೆ ತುಂಬಾ ಬೇಕಾಗಿತ್ತು. ಸೊ ದ ಎಂಟೈರ್ ಟೀಮ್ ಇಸ್ ವೆರಿ ಸಪೋರ್ಟಿವ್, ಎಸ್ಪೆಷಲಿ ಡೈರೆಕ್ಟರ್. ಫ್ರಮ್ ಡೇ ಒನ್ ಈ ಪಾತ್ರನ ನನ್ನೊಳಗೆ ತುಂಬ್ತಾ ಬಂದರು. ಬಿಕಾಸ್ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿದೆ, ನಾವು ಇಷ್ಟೊಂದು ಹೇಳ್ತಾ ಇದ್ದೀವಿ, ಇಟ್ಸ್ ಆ್ಯಕ್ಚುಲಿ ಆ ಥರ ಇರುತ್ತಾ ಅಂತ. ಬಟ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಇನ್ ದ ಸಿನಿಮಾ. ಸೊ ಪ್ರತಿಯೊಬ್ಬರಿಗೂ ನನ್ನದೊಂದು ಧನ್ಯವಾದಗಳು. ಟು ದ ಎಂಟೈರ್ ಕ್ರ್ಯೂ ಆಫ್ ಪೀಟರ್, ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದರು. ಅಷ್ಟೊಂದು ಸಪೋರ್ಟಿವ್ ಆಗಿರೋದಕ್ಕೆ ಲೈಕ್ ಇಷ್ಟೊಂದು ಒಳ್ಳೆ ಔಟ್ಪುಟ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ನಿಮಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಒಂದು ಸಿನಿಮಾ ಒಂದು ಪ್ರಮೋಷನಲ್ ಇವೆಂಟಿಗೆ ಬಂದಿದ್ದೀರಾ. ಪ್ಲೀಸ್ ಸಪೋರ್ಟ್ ಮಾಡಿ, ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ನಮ್ಮ ಸಿನಿಮಾ. ಅದೆಲ್ಲದಕ್ಕೂ ಕಾರಣ ನೀವು ಆಗ್ತೀರಾ. ಲೈಕ್ ನಿಮ್ಮ ಒಂದು ಸಪೋರ್ಟ್ ಇದ್ರೇ ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗೋಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ತುಂಬ ಒಳ್ಳೆಯದಾಗಲಿ. ನಮ್ಮ ನಿರ್ಮಾಪಕರಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೀಡಿಯಾ ಇವಾಗಿನ ಅಂತಲ್ಲ, ನಾನು ದೂರದರ್ಶನ ಶುರು ಮಾಡಿದಾಗಿಂದ ಹಿಡಿದು ಮೀಡಿಯಾ ನನಗೆ ತುಂಬ ಒಂದು ದೊಡ್ಡ ಸಪೋರ್ಟಾಗಿ ನಿಂತಿದ್ದೀರಾ. ಆ್ಯಂಡ್ ಯಾವುದೇ ಅಪ್ಡೇಟ್ ಇರಲಿ ಅಥವಾ ಏನೇ ವಿಷಯಗಳಿರಲಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಿದ್ದೀರಾ. ಆ್ಯಂಡ್ ನಮ್ಮ PROಗಳಾಗಲಿ ಆ್ಯಂಡ್ ಮಾರ್ಕೆಟಿಂಗ್ ಟೀಮ್ ಆಗಲಿ ಮತ್ತು ತಂಡದಲ್ಲಿ ಏನೇ ಒಂದು ಹೊಸ ವಿಷಯ ಹಂಚ್ಕೋಬೇಕಾದ್ರೂ ಮೀಡಿಯಾ ಯಾವತ್ತೂ ನಮ್ಮ ಜೊತೆ ಇದ್ದೀರಾ ನೀವು. ಸೊ ಅದಕ್ಕೆ ಮೊದಲನೇದಾಗಿ ನಮ್ಮ ಇಡೀ ತಂಡದ ಕಡೆಯಿಂದ, ಇಡೀ ಪೀಟರ್ ತಂಡದ ಕಡೆಯಿಂದ, ಇಡೀ ಮೀಡಿಯಾ ಬಳಗಕ್ಕೆ ತುಂಬ ದೊಡ್ಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪೀಟರ್ ಅಂತ ಬಂದಾಗ ಎಸ್, ನಮ್ಮ ಅಂಕಿತ್ ಅವರು ಹೇಳಿದ್ರು. ಆ್ಯಕ್ಚುಲಿ ಪೀಟರ್ ಅಂತ ಬಂದಾಗ ಡೇ 1 ಇಂದಾನು ಪೀಟರ್ ಸಿನಿಮಾ ಯಾವಾಗ ನಾವು ಟೈಟಲ್ ಲಾಂಚ್ ಮಾಡ್ತೀವಿ, ಟೈಟಲ್ ಲಾಂಚ್ ನಮಗೆ ನಾಲಿ ಧನಂಜಯ ಅವರು ಮತ್ತು ವಿಜಯ್ ಸೇತುಪತಿ ಅವರು ಮಾಡಿಕೊಡ್ತಾರೆ. ಸೊ ಅವರು ನಮ್ಮ ಒಂದು ಪೋಸ್ಟರ್ ಡಿಸೈನ್ ಆಗಲಿ ಮತ್ತು ಸಿನಿಮಾದ ಒಂದು ಚಿಕ್ಕ ಗ್ಲಿಮ್ಸನ್ನಾಗಲಿ ನೋಡ್ಬಿಟ್ಟು ಅವರು ತುಂಬ ಇಂಪ್ರೆಸ್ ಆಗಿ ರಿಲೀಸ್ ಮಾಡಿಕೊಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕಂಟೆಂಟ್ ಕ್ರಿಯೇಷನ್ಸ್ ಹೇಗಿತ್ತು ಅಂದರೆ, ಸೊ ಪ್ರತಿಯೊಂದೂ ಆಡಿಯನ್ಸ್ಗೆ ಕನೆಕ್ಟ್ ಆಗಬೇಕು, ಪ್ರತಿಯೊಂದೂ ಅದು ಮಾರ್ಕೆಟಿಂಗಿಗೆ ತುಂಬ ವರ್ಕ್ ಆಗಬೇಕು ಅನ್ನೋದು ನಮಗೆ ಮೊದಲಿದ್ದಂಥ ಒಂದು ಥಾಟ್ ಪ್ರೊಸೆಸ್. ಸೊ ಯಾಕೆ ಅಂದರೆ ಇವತ್ತಿನ ದಿನದಲ್ಲಿ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಚೇಂಜ್ ಕೇಳ್ತಾರೆ ಆಡಿಯನ್ಸ್. ಸೊ ಚೇಂಜ್ ಕೇಳ್ತಾರೆ ಅಂದಾಗ ಎಲ್ಲವನ್ನ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಬಟ್ ಒಂದು ಕತೆ ಅಂತ ಆಯ್ಕೆ ಮಾಡ್ಕೊಂಡಾಗ ಆ ಕಥೆಯನ್ನ ಹೇಗೆ ನಾವು ಪ್ರೆಸೆಂಟ್ ಮಾಡ್ಬೋದು, ಸೊ ಅದು ನಮ್ಮ ಒಳಗಡೆ ಇರುತ್ತೆ. ಆ ಪ್ರೆಸೆಂಟ್ ಅದು ಒಬ್ಬ ನಿರ್ದೇಶಕನಾಗಿ ನಾನು ಪ್ರತಿ ಸರಿ ಯೋಚನೆ ಮಾಡುವಂಥದ್ದು, ಕತೆ ಬರೀಬೇಕಾರೆ, ಅದು ಚಿತ್ರಕಥೆ ಬರೀಬೇಕಾರೆ ಅಥವಾ ಅದಕ್ಕೆ ಬೇಕಾಗಿರುವಂಥ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡ್ಬೇಕಾದ್ರೆ ನಾನು ಯಾವಾಗಲೂ ಯೋಚನೆ ಮಾಡುವಂಥದ್ದು, ಒಬ್ಬ ಥಿಯೇಟ್ರಿಗೆ ಬಂದು ಕೂತಾಗ ಆ 2.25 ಗಂಟೆ ಅವನನ್ನು ಆ ವರ್ಲ್ಡ್ಗೆ ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೆ ನಾವು ಹ್ಯಾಶ್ಟ್ಯಾಗ್ ಇದಕ್ಕೆ ವರ್ಲ್ಡ್ ಆಫ್ ಪೀಟರ್ ಅಂತ ಇಟ್ಟಿರೋದು. ಸೊ ಅದು 100% ನೀವು ಪೀಟರ್ನ ವರ್ಲ್ಡ್ಗೆ 2.25 ಗಂಟೆ ನೀವು ಅಂದರೆ ನಿಮಗೆ ಏನು ಸಿನಿಮಾ ಶೂಟ್ ಆಗಿರೋದು ಮಡಿಕೇರಿ,
ಭಾಗಮಂಡಲ ಊರು ಸುತ್ತಮುತ್ತ. ನಾರ್ಮಲ್ ಆಗಿ ಮಡಿಕೇರಿ ಅಥವಾ ಭಾಗಮಂಡಲ ಅಂತಂದರೆ ಎಲ್ರಿಗೂ ನೆನಪಾಗೋದು ಒಂದು ಹಚ್ಚ ಹಸಿರಿನ ಜಾಗ, ತುಂತುರು ಮಳೆ, ಈ ಥರದ್ದೆಲ್ಲ ನೆನಪಾಗುತ್ತೆ. ಆದರೆ ಅದೇ ಜಾಗದಲ್ಲಿ ಒಂದು ನಡೆಯುವಂಥ ಒಂದು ರೋಚಕವಾದ ಕತೆ, ಆ ಒಂದು ಹಚ್ಚ ಹಸಿರಿನ ನಡುವೆ ನಡೆಯುವಂಥ ಒಂದು ರೋಚಕವಾದ ಕಥೆನೇ ಪೀಟರ್. ಸೊ ಈ ಸಿನಿಮಾ ಹೊಸ ಅನುಭವವನ್ನು ಬರೀ ವಿಜುವಲ್ ಅಷ್ಟೇ ಅಲ್ಲದೆ ಸೌಂಡ್ ಡಿಸೈನಲ್ಲೂ ಕೊಡುತ್ತೆ. ಈ ಸಿನಿಮಾಗೆ ಸೌಂಡ್ ಡಿಸೈನ್ ಮಾಡಿರೋದು ನಮ್ಮ ನಿರ್ಮಾಪಕರು ರವಿ ಹಿರೇಮಠ ಅಂತ. ಇವರೇ ಸಾಕಷ್ಟು ಸಿನಿಮಾಗಳಿಗೆ, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಸೌಂಡ್ ಡಿಸೈನರ್ ಕೂಡ ಇವರು. ಸೊ ಅವರಿಗೆ ಚಿತ್ರದ ನಿರ್ಮಾಪಕರು ಕೂಡ. ಸೊ ಅವರು ಐ ವುಡ್ ಲೈಕ್ ಟು ಸ್ಟಾರ್ಟ್ ಐ ವುಡ್ ಲೈಕ್ ಟು ಸೇ, ನಾನು ಒಬ್ಬ ನಟಿಯಾಗಿ ಇಂಟ್ರಡ್ಯೂಸ್ ಮಾಡ್ತಿರುವಂಥ ಒಂದು ಸಿನಿಮಾ ಪೀಟರ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಯಾವಾಗಲೂ ಈ ಒಂದು ವಿಷಯಕ್ಕೆ ನಾನು ಆಭಾರಿಯಾಗಿರ್ತೀನಿ. ಆ್ಯಂಡ್ ನೆಕ್ಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ಸ್ ರವಿ ಅವರು ಒಬ್ಬ ಟೆಕ್ನಿಷಿಯನ್ ಆಗಿ ಈ ಒಂದು ಸಿನಿಮಾ ಮಾಡಬೇಕು ಅಂತ ಕನ್ಸ್ಕೊಂಡವರು. ಹಾಗೆ ನಮ್ಮ ರಾಕೇಶ್ ಅವರು IT ಎಂಪ್ಲಾಯ್. ಅಲ್ಲಿಂದ ಇವರೆಲ್ಲ ಫ್ರೆಂಡ್ಸ್ ಆಗಿ ಎಲ್ಲ ಒಟ್ಟಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರ್ಸೋದಕ್ಕೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಿದಂಥ ಸಿನಿಮಾ. ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅವರು ನಿಂತ್ಕೋತಾ ಇದ್ರು, ಅವರು ಬರ್ತಾ ಇದ್ರು, ಎಲ್ಲ ಕಡೆ ಓಡಾಡ್ತಾ ಇದ್ರು. ನಮ್ಗೇನಾದ್ರು ತೊಂದರೆ ಆಗ್ತಿದ್ರೆ ನಮ್ಮ ಜೊತೆ ಬರೋರು, ನೀವೇನು ಟೆನ್ಷನ್ ತಗೋಬೇಡಿ, ನಾವು ಇರ್ತೀವಿ ಅಂತ. ಯಾಕಂದ್ರೆ ಅದು ಮಳೆಗಾಲದಲ್ಲಿ ನಾವು ಶೂಟ್ ಮಾಡಿದ್ದು, ಎಷ್ಟು ಮಳೆ ಸುರಿತಿತ್ತು ಅಂದ್ರೆ ನಮ್ಮ ಟೆಕ್ನಿಷಿಯನ್ಗಳು ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ರು ಅವ್ರ ಕಾಲ್ಗಳೆಲ್ಲ ಹಂಗೆ ಸಿಪ್ಪೆ ತರ ಎಡ್ಕೊಂಡು ಬರ್ತಾ ಇತ್ತು. ಆ ರೀತಿ ಕೆಲಸ ಮಾಡಿದ್ದಾರೆ ಎಲ್ರು.